ಇವಾಗ ಇಷ್ಟು ದೊಡ್ಡವರಾಗಿದ್ದೀರಾ, ನಿಮ್ ಪ್ರಕಾರ ಲೈಫ್ ಅಂದ್ರೆ ಏನು? ಲಾಸ್ಟ್ ಒಂದು ಕ್ವಶನ್ ಕೇಳಲಾ? ಹೇಳಿ ಸರ್. ಲೈಫ್ ಅಲ್ಲಿ ದುಡ್ಡು ಇಂಪಾರ್ಟೆಂಟಾ ಬದುಕು ಇಂಪಾರ್ಟೆಂಟಾ? ನಮ್ಗೆ ಅದ್ಯಾವುದೋ ಸ್ಕ್ಯಾಮ್ ಪ್ರಮೋಷನ್ ಬಂತು, ನಾನು ಜೋಶಲ್ಲಿ ಮಾಡಾಗ್ದೆ. ಲಾಸ್ಟಿಗೆ ನೋಡುವಾಗ ಅಣ್ಣ ನನ್ನ ತಲೆ ಮೇಲೆ ಟೊಪ್ಪಿ ಇಟ್ಬಿಟ್ಟು ಹೋದ. ಗುಡ್ ಮಾರ್ನಿಂಗ್ ಗಾಯ್ಸ್, ಹ್ಯಾಪಿ ಸಂಡೇ. ಸೊ ಹೋಪ್ ಯು ಆಲ್ ಆರ್ ಡೂಯಿಂಗ್ ವೆಲ್. ನಾವು ಇವತ್ತು ಎದ್ದಿದ್ದು ಲೇಟ್, ಇವತ್ತು 6:30 ಎಲ್ಲ ಇಲ್ಲ. ಬಿಕಾಸ್ ಸಂಡೇ ಇಟ್ಸ್ ರೆಸ್ಟ್ ಡೇ ಅಲ್ಲ, ಚಿಲ್. ಆ್ಯಂಡ್ ಬೆಳಿಗ್ಗೆ ಎದ್ದು ಹಾಲು ತೊಗೊಂಡು ಹೋಗ್ತಾ ಇದ್ದೀರಿ. ಬಟ್ ಮೀಲ್ ನಮ್ಮದು ಸೇಮ್ ಮೀಲ್. ಇವಾಗ ಓಟ್ ಮೀಲ್ ತಿಂದು ಸ್ವಲ್ಪ ರಾಗಿ ಗಂಜಿ ಕುಡಿದು ನಾವು ನಮ್ಮ ದಿನ ಶುರು ಮಾಡೋಣ. ಚಲೋ ಲೆಟ್ಸ್ ಗೋ. ಇವತ್ತು ಸಂಡೇ ಆಗಿರೋದ್ರಿಂದ ಮಮ್ಮಿ ಅವ್ರು ಸ್ವಲ್ಪ ಬ್ಯುಸಿ ಇದ್ದಾರೆ. ಹಾಲೇಶ್ ಬಾಯ್. ಎಸ್ ಗಾಯ್ಸ್, ಅಂಡ್ ತಮ್ಮನೇಲಿ ನೋಡಿದ ಪ್ರಕಾರ ನಾನು ನಿಮ್ಗೊಂದು ಇಂಪಾರ್ಟೆಂಟ್ ಮ್ಯಾಟರ್ ಹೇಳಬೇಕು. ಅದು ನಮ್ಮ ಫಸ್ಟ್ ಎವರ್ ಸ್ಕೂಟಿ ಬಗ್ಗೆ. ಸೊ ಅದನ್ನು ನಾನು ಹೊರಗಡೆ ತೊಗೊಂಡೋಗ್ಬಿಟ್ಟು ಹೇಳ್ತೀನಿ. ಸೊ ಇವಾಗ ಸ್ವಲ್ಪ ಹೊರಗಡೆ ಬಿಸಿಲಿದೆ. ಈ ಬಿಸಿಲು ಹೀಗೆ ಇರಲಿ, ನಾನು ಲಾಸ್ಟ್ ರೌಂಡ್ ಹೋಗಬೇಕು ನಮ್ಮ ಸ್ಕೂಟಿಲಿ. ಲಾಸ್ಟ್ ರೌಂಡ್ ಇನ್ ದ ಸೆನ್ಸ್ ಹೇಳ್ತೀನಿ ಬನ್ನಿ. ಸಂಡೇ ಒಂದು ಮೇನ್ ವಿಷಯ ಏನು ಕಲ್ತೆಯಪ್ಪ ಅಂದರೆ, ಮನುಷ್ಯ ಆಸೆ ಪಡಬೇಕು. ಆಸೆ ಪಟ್ಟು ಇನ್ನೂ ಜಾಸ್ತಿ ದುರಾಸೆ ಪಡಬಾರ್ದು. ಸೈಕ್ ಅನ್ಕೊಳ್ಳಿ. ಅದ್ಯಾವುದೋ ಸ್ಕ್ಯಾಮ್ ಪ್ರಮೋಷನ್ ಬಂತು, ನಾನು ಜೋಶಲ್ಲಿ ಮಾಡಾಗ್ದೆ. ಲಾಸ್ಟಿಗೆ ನೋಡುವಾಗ ಅಣ್ಣ ನನ್ನ ತಲೆ ಮೇಲೆ ಟೊಪ್ಪಿ ಇಟ್ಬಿಟ್ಟು ಹೋದ. ಅದೇ ಹೇಳ್ತಾರಲ್ಲ, ಎಲ್ಲ ಒಂದು ವಿಷಯ ಕೂಡ ನಿಮಗೆ ಲೆಸನ್ಸ್ ಕಲಿಸ್ಕೊಡುತ್ತೆ. ಆ ಲೆಸನ್ನಿಂದ ನೀವು ಕಲಿಬೇಕು. ಕಲಿತೆ ಇವಾಗ. ಥ್ಯಾಂಕ್ ಯು. ಸೂಪರ್ ಕ್ರೇಜಿ ಸಂಡೇ. ಈ ಒಂದು ಸಂಡೇ ನಾನು ಏನು ಕಲಿತೆ ಅಂದರೆ, ಮನುಷ್ಯನಿಗೆ ಆಸೆ ಇರಬೇಕು, ದುರಾಸೆ ಇರಬಾರ್ದು. ಅವನ ಅಜ್ಜಿ ಯಾವುದೋ ಸ್ಕ್ಯಾಮ್ ಪ್ರಮೋಷನ್ ಆಗ್ಬಿಟ್ಟಿದ್ದಾನೆ ಆಯಿತಾ. ನಾನು ಜೋಶಲ್ಲಿ ಮಾಡಿಬಿಟ್ಟು ಆಗದೆ. ಲಾಸ್ಟಿಗೆ ನೋಡುವಾಗ ಅಣ್ಣ ಪತ್ತೇನೇ ಇಲ್ಲ. ಸೈಕ್. ನಾನು ಮಾಡ್ಬಿಟ್ಟು ಹಾಕಿದೆ. ಲಾಸ್ಟಿಗೆ ಅಣ್ಣ ನನ್ನ ತಲೆ ಮೇಲೆ ಟೋಪಿ ಇಟ್ಬಿಟ್ಟು ಹೋದ. ಅದೇ ಹೇಳ್ತಾರಲ್ಲ, ಲೈಫ್ ಲೆಸನ್ಸ್ ಇದೆಲ್ಲ. ಲೈಫ್ ಎಲ್ಲದನ್ನೂ ಕಲಿಸ್ಕೊಡುತ್ತೆ. ನೀವು ಕಲ್ತ್ಬಿಡೋದ್ರಿಂದ ಮುಂದೆ ಬರಬೇಕು. ಕಲೀರಿ, ನಾನು ಕಲಿತೀನಿ. ಕಲಿತೆ ಇವತ್ತು. ಟಾಸ್ಕ್ ಟಿಕ್ಕಿಂಗ್ ಬಂದು ಇವತ್ತು ಅರ್ಲಿ ಮಾರ್ನಿಂಗ್ 6:30 ಹೇಳೋದು ಕ್ಯಾನ್ಸಲ್ಡ್. ಇದು ಡನ್ ಆಗಿಲ್ಲ. ಹಿಟ್ ದ ಜಿಮ್, ರೆಸ್ಟ್ ಆನ್ ಸಂಡೇ. ಸೊ ಇಟ್ ವಿಲ್ ಬಿ ಲೈಕ್ ಟಿಕ್. ಬಾಕಿನೆಲ್ಲ ಮಾಡಬೇಕು. ಇವತ್ತಾಗಲೇ 2 ರೀಲ್ ಅಪ್ಲೋಡ್ ಆಗಿಬಿಡ್ತು ಮಾರ್ನಿಂಗೆ. ಬಟ್ ಒಂದನ್ನು ನಾನು ಅಚೀವ್ ಮಾಡಿ ಇಟ್ಬಿಟ್ಟೆ. ಅದೇ ನಾನು ಹೇಳ್ದೆ ಅಲ್ಲ, ಸ್ಕ್ಯಾಮ್ ವಿಷಯ. ಅದ್ರಲ್ಲಿ ಇವಾಗ ಒಂದಾಗಿದೆ, ಅದನ್ನು ನಾನು ಐಟೇ ಟಿಕ್ ಮಾಡೋಕ್ಕಾಗೋದು. ಆ್ಯಂಡ್ ಇವಾಗ ಬುಕ್ ಓದಕ್ಕೆ ಕೂರೋಣ, ಏನಾದರೂ ಕಲಿಯೋಣ. ಆ ಒಂದು ವಿಷಯ ನನ್ನ ತಲೆಯಿಂದ ಹೋಗ್ತಾನೆ ಇಲ್ಲ. ಎಲ್ಲಿಂದೆಲ್ಲ ಬರ್ತಾರಪ್ಪ ಜನ. ಆಗಿರೋ ಸ್ಕ್ಯಾಮಿಂಗ್ ನಾನು ಟೆನ್ಷನ್ ಆಗಿದ್ದೀನಿ, ನಮ್ಮಮ್ಮನೂ ಅದಕ್ಕೆ ಟೆನ್ಷನ್ ಆಗಿದ್ದಾರೆ. ನಮ್ಮ ಕಷ್ಟದಿಂದ ಪಟ್ಟಿ ಸಿಕ್ಕಿರೋ ಕಷ್ಟಪಟ್ಟು ಕಲ್ತ್ಕೊಂಡಿದ್ದ ಆಡಿಯನ್ಸ್ಗೆ ನಾನೇನಕ್ಕಪ್ಪ ಹಿಂಗೆ ಮಾಡಿದೆ ಅಂತ ಆ ಒಂದು ಗ್ರಡ್ಜ್ ನನ್ನಲ್ಲಿದೆ. ಐ ಆಮ್ ರಿಯಲಿ ಸಾರಿ ಫಾರ್ ದ್ಯಾಟ್. ಬಿಡಿ, ಪರವಾಗಿಲ್ಲ. ನಾನಿವಾಗ ಜೋಶಲ್ಲಿ ಕೆಳಗೆ ಬಂದೆ, ಆದರೆ ವಿಷಯಕ್ಕೆ ಕೀನೇ ತಂದಿಲ್ಲ. ಅಯ್ಯೋ, ಏನಕ್ಕೆ ಸ್ಕೂಟಿನೇ ಫಸ್ಟ್ ಫೋಕಸ್ ಮಾಡ್ತಿದ್ದೀನಿ ಅಂದರೆ, this is going to be my last ride in this scooty. Hi guys, long time ಆದ್ಮೇಲೆ ನಾನು ನವೀನ್ ಹತ್ರ ಹೋಗ್ತಾ ಇದ್ದೀನಿ. ನವೀನ್ ಅಲ್ಲ, ದಟ್ಸ್ ಲವಿನ್ ಪೊನ್ನಪ್ಪ, ನನ್ನ ಹಳೇ ಚೈಲ್ಡ್ಹುಡ್ ಫ್ರೆಂಡು. ಬನ್ನಿ ಅವನ ಹತ್ರ ಹೋಗೋಣ. ಫಸ್ಟ್ ಗಾಡಿ ಓಡಿಸ್ಕೊಂಡು ಈ ಥರ ಎಲ್ಲ ಓಡಿಸ್ಬಿಡಿ. ಹೆಲ್ಮೆಟ್ ಹಾಕೊಳ್ಳಿ, ಸೇಫಾಗಿ ಓಡಿಸಿ. ನಾನಿವಾಗ ಗಲ್ಲಿ ಹೋಗ್ತಾ ಇದ್ದೀನಿ, ಅದಕ್ಕೆ ಹೆಲ್ಮೆಟ್ ಹಾಕ್ಕೊಂಡಿಲ್ಲ. ಬಟ್ ಆದ್ರೂ ಗಾಡಿ ಎತ್ತವಾಗಲೇ ನೀವು ಹೆಲ್ಮೆಟ್ ಹಾಕೊಬೇಕು. ಬಾರೋ, ಹಾಕಲ್ಲ ಬಾ, ಸುಮ್ಮನೆ ನನ್ನ ರೆಫರೆನ್ಸ್ಗೆ ಇಟ್ಕೊಂಡಿರೋದಷ್ಟೇ. ಯೂಟ್ಯೂಬ್ ನೋಡ್ತಿದ್ಯಾ? ಡೈಲಿ ವ್ಲಾಗ್ ಹಾಕ್ತಿದ್ದೀನಿ. ನಮ್ಮ ವ್ಲಾಗಲ್ಲಿ ನವೀನ್ ಬರ್ತದೆ ಗೈಸ್. ಇವನವಾಗ ನಾವೆಲ್ಲ ಫ್ರೆಂಡ್ಸ್ ಆಗಿರುವಾಗ ನವೀನ ಇಷ್ಟೇ ಸಣ್ಣವನು. ಇವಾಗ ನನ್ನ ಮಗ ಇಷ್ಟ ಹೈಟ್ ಆಗ್ಬಿಟ್ಟಿದ್ದಾನೆ. ಏನಾಗಿದೆ ಅದು? ಕೆಸರು ಮತ್ತು ಬೈಕಲ್ಲಿ ಕೆಸರು ತಾನೇ, ಮಳೆಗಾಲ ಇದೆಲ್ಲ ಇರುತ್ತೆ. ಎಂತ ಮಾಡ್ತಿದ್ದೆ?
ಎಂತ ಯಾವ ಕ್ಲಾಸ್ ಅಲ್ಲಿ ಇವಾಗ? ಸೆಕೆಂಡ್ PUC. ಇನ್ನು ಇನ್ನು ನವೀನ ಹೇಗಿದೆ ಅಂದ್ರೆ ಅದೇ 8th ಸ್ಟ್ಯಾಂಡರ್ಡ್ ಹುಡುಗ ಹೆಂಗಿದ್ನೋ ಅದೇ ತರ. ನಾಚಿಕೆ ಅವನ್ಗೆ, ನಾಚಿಕೆ. ನಾವೊಂದು ರ್ಯಾಂಡಮ್ ಅಂಕಲ್ ನ ನಿಲ್ಸಿ ಅವ್ರದ್ದು ಲೈಫ್ ಎಕ್ಸ್ಪೀರಿಯನ್ಸ್ ಕೇಳೋಣ ಹೇಗಿದೆ ಅಂತ ಹೇಳಿ ಒಂದು ಅಂಕಲ್ ಫೋನ್ ಅಲ್ಲಿ ಬಿಸಿ ಇದ್ದಾರೆ. ಇದೆ ಅಂಕಲ್, ಅವ್ರನ್ನ ಕರೆದ್ಬಿಟ್ಟು ಮಾತಾಡ್ಸೋಣ. ಅಂಕಲ್ ಇನ್ನೂ ಗೊತ್ತಿಲ್ಲ, ನಾನು ಕರೆದ್ಬಿಟ್ಟು ಮಾತಾಡ್ತೀನಿ ಅಂತ ಹೇಳಿ. ಬಟ್ ಇವಾಗ ನೋಡಿ, ನೀವ್ ಇಷ್ಟು ದೊಡ್ಡವರಾಗಿದ್ದೀರಾ, ನಾನ್ ನಿಮ್ ಮುಂದೆ ಸಣ್ಣವನಾಗಿದ್ದೀನಿ. ಇವಾಗ ನೀವ್ ನನ್ಗೆ ಏನಾದ್ರು ಒಂದು ಕೆಲ್ಸ ಕೊಡ್ತೀರಾ ಅಂದ್ರೆ, ಇವಾಗ ನೀವ್ ಇಷ್ಟು ದೊಡ್ಡವರಾಗ್ಬಿಟ್ಟು ಒಂದು ಬುದ್ಧಿವಾದ ಏನಾದ್ರು ಕಲಿ, ಇಂಥದ್ದೊಂದು ಕಲಿ, ಮುಂದೆ ಬರ್ತೀಯಾ ಅಂದ್ರೆ ಏನ್ ಹೇಳ್ಕೊಡ್ತೀರಾ ಅಂಕಲ್? ನಾನು ಒಳ್ಳೆ ಬುದ್ಧಿ ಹೇಳ್ಕೊಡ್ತೀನಿ. ಅದೇ ಏನಾದ್ರು ಒಂದು ಹೇಳ್ಕೊಡಿ ಇವಾಗ. ಅದೇ ಈಗ ಒಳ್ಳೆ ಬುದ್ಧಿ ಕಲೀರಪ್ಪ, ಕೆಟ್ಟ ಸಂಘ ಮಾಡಬೇಡಿ, ಒಳ್ಳೆ ಸಂಘ ಮಾಡಿ, ಹುಡುಗರ ಸಂಘ ಸೇರ್ಬೇಡಿ, ಎಣ್ಣೆ ಕುಡಿಬೇಡಿ, ಹುಡುಗರ ಸಂಘ ಮಾಡಬೇಡಿ ಅಂತ ಹೇಳಿ ಒಳ್ಳೆ ಬುದ್ಧಿ ಹೇಳ್ಕೊಡ್ತೀನಿ. ಕಲ್ತ್ಕೊಳ್ಳಿ ಒಳ್ಳೆ ಬುದ್ಧಿಯ. ಇವಾಗ ಓಕೆ, ನಾನು ಇನ್ನೊಂದು ಕ್ವಶನ್ ಕೇಳ ನಿಮ್ಗೆ. ಹೇಳಿ. ಇವಾಗ ಇಷ್ಟು ದೊಡ್ಡವರಾಗಿದ್ದೀರಾ, ನಿಮ್ ಪ್ರಕಾರ ಲೈಫ್ ಅಂದ್ರೆ ಏನು? ಲೈಫ್ ಅಂದ್ರೆ ನಮ್ಮ ಪ್ರಕಾರ ಬದುಕು, ನಮ್ಮ ಬಾಳು, ನಮ್ಮ ಗಂಡ ಹೆಂಡತಿ ಮಕ್ಕಳು ಮರಿ, ನಮ್ದು ನಮ್ಮ ಫ್ಯೂಚರು, ಅದು ನಮ್ಮ ಲೈಫು. ನಮ್ಮ ಲೈಫ್ ಅಂದ್ರೆ ನಮ್ಮದು ಮಾತ್ರ ಅಂದ್ರೆ ಇನ್ನೊಬ್ಬರ ಬಗ್ಗೆ ಕೇರ್ ಮಾಡೋದು ಬೇಡ. ಇನ್ನೊಬ್ಬರ ಬಗ್ಗೆ ಯಾಕೆ ಅಂದ್ರೆ, ಇನ್ನೊಬ್ಬರ ಬಗ್ಗೆ ಕೇರ್ ಮಾಡೋದು ಹೋಯ್ತು ಹಿಂದೆ. ಈಗ ಇನ್ನೊಬ್ಬರ ಬಗ್ಗೆ ಕೇರ್ ಮಾಡಕ್ ಹೋದ್ರೆ ನಮ್ಗೆ ಕೇರ್ ಬಯಸ್ತಾರೆ. ಕರೆಕ್ಟ್ ಅಂಕಲ್. ಅದಕ್ಕೆ ಇನ್ನೊಬ್ಬರ ಬಗ್ಗೆ ಕೇರ್ ತಗೊಂಡಂಗೆ ನಮ್ಮ ಮನೆ, ನಮ್ಮದು ಮಕ್ಕಳು ಮೊಮ್ಮಕ್ಕಳು ಸೊಸೆಯವರು, ನಮ್ಮ ಗಂಡ ಹೆಂಡತಿ, ನಾವುಗಳು ನಮ್ಮನೆ ಸಂಸಾರ ಚೆನ್ನಾಗಿರ್ಬೇಕು. ಆಮೇಲೆ ಮುಂದಕ್ಕೆ ಇನ್ನೊಬ್ಬರ ಬಗ್ಗೆ ಕೇರ್ ತಗೋಬೇಕು ನಾವು. ಲಾಸ್ಟ್ ಒಂದು ಕ್ವಶನ್ ಕೇಳಲ್ಲ? ಹೇಳಿ ಸರ್. ಲೈಫ್ ಅಲ್ಲಿ ದುಡ್ಡು ಇಂಪಾರ್ಟೆಂಟಾ, ಬದುಕು ಇಂಪಾರ್ಟೆಂಟಾ? ನಮ್ಗೆ ದುಡ್ಡು ಇಂಪಾರ್ಟೆಂಟ್ ಅಲ್ಲ, ಬದುಕು ಇಂಪಾರ್ಟೆಂಟು. ನಮ್ಗೆ ದುಡ್ಡು ನಾವಿದ್ರೇನೆ ದುಡ್ಡಿದ್ರೆ ನಾವಲ್ಲ ಸರ್. ಸೂಪರ್ ಅಂಕಲ್, ಥ್ಯಾಂಕ್ ಯು ಸೋ ಮಚ್. ಸೂಪರ್. ಯಾವತ್ತಾದ್ರೂ ಒಂದಿನ ಫ್ರೀ ಇದ್ದೀರಾ ನೀವು? ಫ್ರೀ ಇರ್ತೀವಿ. ಇಲ್ಲ, ಎಷ್ಟು ಗಂಟೆ ಮೇಲೆ ಫ್ರೀ ಇರ್ತೀರಾ? ನಾವು ಈಗ 10 ಗಂಟೆ ಗಂಟೆ ಫ್ರೀ ಇರ್ತೀನಿ ಸರ್. 10 ಬೆಳಿಗ್ಗೆಯಿಂದ 10 ಗಂಟೆ ಗಂಟೆ ಫ್ರೀ ಇರ್ತೀನಿ. ಓಕೆ. ಇನ್ನು ರಾತ್ರಿ 10 ಗಂಟೆಯಿಂದ ಇನ್ನು ಮಾಮೂಲಿ 10 ಗಂಟೆ ಡ್ಯೂಟಿ ಮುಗಿಸ್ಕೊಂಡು ಹೋಗ್ತೀನಿ. ನಾನು ಯಾವತ್ತಾದ್ರೂ ನಿಮ್ ಜೊತೆ ಬರ್ತೀನಿ, ಒಂದ್ ಕಪ್ ಕಾಫಿ ನನ್ನ ಕಡೆಯಿಂದ ಪ್ರೀತಿಯಿಂದ ಕೊಡಿಸ್ತೀನಿ ನಿಮ್ಗೆ. ಇಲ್ಲಿ ನಾನು ಕೊಡಿಸ್ತೀನಿ, ಬನ್ನಿ ಸರ್ ಬೇಕಾದ್ರೆ. ಇವಾಗ ಇಲ್ಲ ಬೇಡ, ದುಡ್ಡಿಂದ ಅಳಿಯೋದಲ್ಲ, ಗುಣದಿಂದ ಅಳಿಬೇಕು. ನಮ್ದು ದುಡ್ಡು ಇವತ್ತು ಇರ್ತದೆ, ನಾಳೆ ಹೋಯ್ತದೆ. ನಮ್ಮ ಸಂಬಂಧ ಹೀಗೆ ಇರಬೇಕು ಅಂದ್ರೆ ನಮಗೆ ದುಡ್ಡು ಲೆಕ್ಕಾಚಾರ ಇಲ್ಲ. ನಮಗೆ ಮತ್ತೆ ವ್ಯಕ್ತಿ ಮುಖ್ಯ, ಗುಣ ಮುಖ್ಯ ನಮಗೆ. ನನ್ನ ಕೈಲಿಂದ ನಿಮ್ಗೆ ಕಾಫಿ ಕೊಡಿಸ್ತೀನಿ, ಬನ್ನಿ ಕಾಫಿ ಕುಡಿಬೇಕು. ನೆಕ್ಸ್ಟ್ ಟೈಮ್ ಬರ್ತೀನಿ. ತುಂಬಾ ಥ್ಯಾಂಕ್ ಯು. ನಿಮ್ ಜೊತೆ ಮಾತಾಡಿ ನಂಗೆ ತುಂಬಾ ಖುಷಿ ಆಯ್ತು. ಓಕೆ ಸರ್. ಸ್ವಲ್ಪ ಲೋ ಫೀಲ್ ಮಾಡ್ತಿದ್ದೆ ಜೀವನದಲ್ಲಿ, ನಾನೇನು ಮಾಡ್ತಿಲ್ಲ ಅಂತ ಅನ್ಕೊಂಡೆ. ಅದಕ್ಕೆ ನಾನು ಸ್ವಲ್ಪ ದೊಡ್ಡವ್ರ ಹತ್ರ ಹೋಗ್ಬಿಟ್ಟು ಕೇಳ್ತೀನಿ, ಲೈಕ್ ಏನು ಲೈಫ್ ಅಂದ್ರೆ ಏನು ಅಂತ ನಾನು ಕೇಳ್ತೀನಿ. ನೀವು ಏನ್ ಮಾಡಿದಿರೋ ಏನ್ ಬಿಟ್ಟಿದಿರೋ ನನಗೆ ಗೊತ್ತಿಲ್ಲ. ನೀವು ನಮ್ಮ ಮಗನ ಸಮಾನ ಆಯ್ತಾ. ಕೆಟ್ಟದನ್ನ ಬಿಡಿ, ಒಳ್ಳೇದನ್ನ ಮಾಡಿ. ಸೂಪರ್. ಆ ಭಗವಂತ ನಮ್ಗೆ ಯಾವತ್ತಿದ್ರು ಒಳ್ಳೇದ್ ಮಾಡೇ ಮಾಡ್ತಾನೆ. ಆ ಕೋಟೆ ಗಣಪತಿ ಇಲ್ಲಿ ಆಯ್ತಾ, ಚಾಮುಂಡೇಶ್ವರಿ ಎಲ್ಲ ಒಳ್ಳೇದ್ ಮಾಡೇ ಮಾಡ್ತಾರೆ. ಯಾವತ್ತಿದ್ರು ನಮ್ಗೆ ಕೈ ಬಿಡಲ್ಲ. ಒಳ್ಳೆ ಮನುಷ್ಯನಿಗೆ ಒಳ್ಳೇದೇ ಮಾಡ್ತಾನೆ. ಕೆಟ್ಟವ್ರಿಗೆ ಕೆಟ್ಟದಾದ್ರು ಒಳ್ಳೆಯವ್ರಿಗೆ ಯಾವತ್ತಿದ್ರು ಕಾಯ್ತಾ ಇರ್ತಾನೆ. ಅದ್ರ ಮೇಲ್ಗಡೆ ಒಬ್ಬ ಕೊಲ್ಲನೊಬ್ಬ ಇದ್ರೆ ಕಾಯನೊಬ್ಬ ಇದ್ದೇ ಇರ್ತಾನೆ ಸ್ವಾಮಿ ನಮ್ಗೆ. ತುಂಬಾ ಥ್ಯಾಂಕ್ಸ್ ಅಂಕಲ್, ತುಂಬಾ ಖುಷಿ ಆಯ್ತು. ಸಿಗೋಣವಾ? ಓಕೆ, ಬಾಯ್. 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 Where you from? Gujarat. Gujarat. And what's your name? Jainis Saksi. So is this your first time visiting Coorg? Yeah. Okay, we'll come closer. Okay. So what made you to visit Coorg? So like basically, we are on a college trip. Like college is funding us 40K per person. Oh. They are giving us 40K to explore 42 days across India. Like it show like just every part of India. Fine. Part of India. North, College east, south. is giving you 40,000 to 40,000 explore city. Yeah. ನಮ್ ಕಾಲೇಜಲ್ಲಿ ದೇವ್ರೇ ಹಿಂಗ್ ಮಾಡೇ ಇಲ್ಲ. ಓಕೆ. IIT Gandhinagar college. Okay. IIT Gandhinagar college. Nice though. Okay, how's Coorg? How many of you are here? We are 6 people. Hi. All are together? Yeah. Oh, nice. Guys, people from Gujarat, they are loving Coorg. And how's Coorg? Okay, so you all are here till Day after tomorrow. 16. you all got your scooties or any something like that? No. Car? We are like safari. We are going on a safari today. Bro, even I got a good trek here. I'm a localite here. Okay. And once this video is done, I'll just show you the photo. Okay. And this monsoon, that's the best place to visit. There's no tourists, zero tourists, and we localites know the place. And as you guys are here in Coorg, I think I can take you guys. But you need a vehicle to go. We will take it tomorrow. We will rent it tomorrow. No Uh-huh. worries. Yeah. Right. So just take my Instagram.
Yeah, grab my Instagram so that we'll catch tomorrow and I'll take it at peak. Excuse me, ये exactly ये landmark कौन सा है? Sudarshan Circle. हाँ मैं अभी हम सुदर्शन सर्कल पे ही है। Shash. SHAS triple हाँ H. सुदर्शन सर्कल ही है। तो आप उधर आ सकते हो ना? हाँ ठीक है। Yeah, first one. Yes, that's it. Oh, done. Haha. Connecting with people is not so easy, guys. And ನೀವು ಸ್ವಲ್ಪ ಎಕ್ಸ್ಟ್ರೋವರ್ಟ್ ಆಗಿ ನೀವು ಮಾತಾಡ್ತೀರಾ ಅಂದರೆ ಆಫ್ ಕೋರ್ಸ್ ಯು ಕ್ಯಾನ್ ಡೂ ಇಟ್. ಪೀಪಲ್ ಆರ್ ಸೋ ಫ್ರೆಂಡ್ಲಿ, ಪೀಪಲ್ ಆರ್ ಸೋ ಕೈಂಡ್ ಹಾರ್ಟೆಡ್. ನೀವೆಲ್ಲ ಹೋಗ್ಬಿಟ್ಟು ಮಾತಾಡ್ಸ್ಬೇಕಷ್ಟೇ. ಜನ ನಾವು ಅಂದ್ಕೊಂಡು ಈ ಥರ ಇಲ್ಲ. ಸ್ವಲ್ಪ ಜನ ಶೂಟಿಂಗ್ ಮಾಡ್ತಾರೆ ಅಂದರೆ ಇನ್ನೊಂದು ಸ್ವಲ್ಪ ಜನ ನಮ್ಮನ್ನ ಪ್ರೀತಿನೂ ಮಾಡ್ತಾರೆ. ಊಟ ಮಾಡಿದ್ರಾ? ಸರಿ, ನಮ್ಗೊಂದು ಆಶೀರ್ವಾದ ಮಾಡಿಬಿಡಿ ಚೆನ್ನಾಗಿರಪ್ಪ ಅಂತೇಳಿ. ಚೆನ್ನಾಗಿರಿ ಮಗ, ಮದುವೆ ಇಲ್ಲಲ್ಲ. ಇಲ್ಲ ಇಲ್ಲ, ಎಲ್ಲರಿಗೊಂದು ಬಾಯ್ ಮಾಡಿ. ಎಲ್ಲರಿಗೊಂದು ಬಾಯ್. ಎಲ್ಲರೂ ಚೆನ್ನಾಗಿರಿ ಅಂದ್ಬಿಡಿ. ಎಲ್ಲರೂ ಚೆನ್ನಾಗಿರಿ. ಆಶೀರ್ವಾದ, ನನ್ನ ಆಶೀರ್ವಾದ. ಚೆನ್ನಾಗಿರಿ ಮಕ್ಕಳೇ. ಸರಿ, ಸಿಗೋಣ ಅಜ್ಜಿ. ಬಾಯ್ ಬಾಯ್. ಗೈಸ್, ದೇವ್ರಾಣೆಗೂ ನಾನು ಮನೆಯಿಂದ ಬರುವಾಗ ತುಂಬ ಬೇಜಾರಲ್ಲಿ ಬಂದೆ. ನಾನೇನೋ ಮಾಡ್ತಿಲ್ಲ, ನಾನು ಲೈಫಲ್ಲಿ ಏನೋ ಮಾಡ್ತಿಲ್ಲ ಅಂತ. ಬಟ್ ಲೈಫಲ್ಲಿ ನಾನೆಲ್ಲ ಸುಮಾರಕ್ಕೆ ಮಾಡ್ತಾ ಇದ್ದೀನಿ. ಲೈಫಲ್ಲಿ ಎಲ್ಲ ಮಾಡಿದ್ದೀನಿ ಅಂತಲ್ಲ, ಬಟ್ ನನ್ನ ಕೈಲಾಗಿದ್ದ ನಾನು ಮಾಡ್ತಿದ್ದೀನಿ. ನಾನು ಸತ್ಯಾಗ್ಲೂ ನನಗೆ ಆ ಒಂದು ಹ್ಯಾಪಿನೆಸ್ನ ಎಕ್ಸ್ಪ್ರೆಸ್ ಮಾಡ್ಕೊಳಕ್ಕಾಗ್ತಿಲ್ಲ. ಖುಷಿಯಾಗಿದ್ದೀನಿ, ಲೈಫಲ್ಲಿ ತುಂಬ ಖುಷಿಯಾಗಿದ್ದೀನಿ. ಸಾಕು. ಲೈಕ್ ಬ್ರೋ, ನೀವೇನಾದರೂ ಕಲ್ತಿರ್ತಾನೆ ಅದರಿಂದ. ಬಟ್ ಎಲ್ಲರೂ ಅದನ್ನ ಕಲಿಯಲ್ಲ. ನಾ ಅದಕ್ಕೇನೆ ಅರ್ಧ ಸ್ಟಾಪ್ ಮಾಡಿದ್ದು. ನಾನು ಇವಾಗ ಸುಮಾರು ಜಾಗಗಳನ್ನ ಕ್ಲಿಯರ್ ಮಾಡಿ ವಾಪಸ್ ಅದೇ ಸಿಚುವೇಶನ್ಗೆ ಬರ್ತುಂಟು ಅಂತ ಹೇಳುವಾಗ ನಾನು ಮಾಡ್ತಿರೋ ಇದಕ್ಕೆ ಯೂಸೇ ಇಲ್ಲ ಥರ ಆಗ್ಬಿಟ್ಟಿದೆ. ಜನ ಎಲ್ಲ ನಮ್ಮ ಜನಗಳು ಮಾತ್ರ ಅಲ್ಲ ಬ್ರೋ, ಟೂರಿಸ್ಟ್ಗಳು ಸಹ ಇವಾಗ ಜಾಸ್ತಿ ಆಗ್ತಾ ಇದ್ದಾರೆ. ಆ್ಯಂಡ್ ಏನು ಮಾಡೋಣ, ಜನ ಕಲಿಯಲ್ಲ. ಜನ ಕಲ್ತರು ನಮ್ಮ ಏನು ಸೊಸೈಟಿನ ಚೇಂಜ್ ಮಾಡೋಕ್ಕಾದ್ರೂ ಜನರನ್ನ ಚೇಂಜ್ ಮಾಡೋಕ್ಕಾಗಲ್ಲ ಅಂತಾರಲ್ಲ, ಹಂಗೆ. ಊಟ ಮಾಡಿದ್ರಾ? ಬಟ್ ನಾ ಇದನ್ನ ಇನ್ಸ್ಟಾಗ್ರಾಮ್ಗೆ ಹಾಕಲ್ಲ, ಯೂಟ್ಯೂಬ್ಗೆ ಹಾಕ್ತೀನಿ. ನಂದು ಯೂಟ್ಯೂಬ್ ಲಿಂಕ್ ಇನ್ಸ್ಟಾಗ್ರಾಮ್ದು ಬಯೋದಲ್ಲಿ ಇದೆ. ಅದ್ರಲ್ಲಿ ನೋಡಿ ನಾಳೆ ನೀವು ಇರ್ತೀರಾ. ಒಂದು ಟಾಟಾ ಮಾಡಿ ಎಲ್ಲರಿಗೂ. ಬಾಯ್ ಬಾಯ್. ಸೊ ಗಾಯ್ಸ್, ದಿಸ್ ವಾಸ್ ದ ಪ್ಲೇಸ್. ನನಗೆ ಸ್ವಲ್ಪ ಖುಷಿ ಕೊಡೋ ಜಾಗ, ಸ್ವಲ್ಪ ರಿಲ್ಯಾಕ್ಸೇಷನ್ ಸಿಗೋ ಜಾಗ ಅಂದರೆ ಇದೇ ಆಗಿತ್ತು. ಆ್ಯಂಡ್ ದಿ ಅದರ್ ಡೇ ಕ್ಲಿಯರ್ ಮಾಡಿದ್ದು. ಆ್ಯಂಡ್ ಸೇಮ್ ಕಂಡೀಷನ್. ವಾಟ್ಸ್ ದ ಡಿಫ್ರೆನ್ಸ್ ದೇವ್ರಿಗೆ ಗೊತ್ತು. ಆ್ಯಂಡ್ ಮೇ ಬಿ ದೇ ಆಲ್ಸೋ ಹ್ಯಾವ್ ಕೆಪ್ಟ್ ಸಮ್ ವೇಸ್ಟ್ ಹೋದೆ. ನಾನು ಅವ್ರಿಗೆ ಹೇಳ್ಬಿಟ್ಟರು ತೊಗೊಂಡು ಹೋಗಿ ಹೇಳ್ತೀನಿ ಮತ್ತೆ ವಾಪಸ್ಸು. ಆ್ಯಂಡ್ ನಮ್ಮ ಗೌರ್ಮೆಂಟನ್ನು ಬ್ಲೇಮ್ ಮಾಡೋಕ್ಕಾಗಲ್ಲ. ಬಿಕಾಸ್ ಅವರು ಸಹ ಪಬ್ಲಿಕ್ ಡಸ್ಟ್ಬಿನ್ಸ್ ಇಡಲ್ಲ. ಆ್ಯಂಡ್ ನಮ್ಮ ಜನನೂ ಕೇಳಲ್ಲ, ಗೊತ್ತಿಲ್ಲ. ಆ್ಯಂಡ್ ನಾನು ಇವಾಗ ಈ ಜಾಗಕ್ಕೆ ಬಂದಿರೋ ಜಾಗ ಏನು ವಿಷಯ ಅಂದರೆ, ನನ್ನ ಸ್ಕೂಟಿದೊಂದು ಸಣ್ಣ ಡಾಕ್ಯುಮೆಂಟ್ರಿ ಮಾಡ್ಕೊಂಡು ಹೋಗೋಣ ಅಂತ. ಆ್ಯಂಡ್ ನಾವಿದನ್ನ ಮಾಡ್ಕೊಂಡು ಇವಾಗ ಇಲ್ಲಿಂದ ಹೋಗೋಣ. ಹಾಯ್ ಬ್ರೋ, ನಿಮ್ಮ ಯಾರು ಶೂಟ್ ಮಾಡ್ತಿಲ್ಲ? ಕನ್ನಡ ಬರುತ್ತೆ ತಾನೆ? ಎಲ್ಲಿಂದ ನೀವೆಲ್ಲ? ತೋರಿಸ್ಲಾ? ಬೆಂಗಳೂರಿಂದ ಬರ್ತಾ ಇದ್ದೀರಾ? ಹೇಗಿದೆ ಕೂರ್ಗು? ಸೀರಿಯಸ್ಲಿ ಯಾವ್ದು ಸ್ಕೂಟಿ ಡಾಕ್ಯುಮೆಂಟ್ರಿ ಕೂಡ ಬರ್ತಾ ಇದೆ. ಅದು ನಾನು ಶಾರ್ಟ್ಲಿ ಹಾಕ್ತೀನಿ. ಬಟ್ ಐ ಮಿಸ್ ಮೈ ವೆಹಿಕಲ್, ಐ ಮಿಸ್ ಮೈ ಸ್ಕೂಟಿ. ಸಾರಿ, ತುಂಬ ಮೆಮೊರೀಸ್ ಇದೆ ಇದರಲ್ಲಿ. ಸೊ ಇವಾಗ ನಾವು ಮತ್ತೆ ವಾಪಸ್ ಮನೆ ಕಡೆ ಹೋಗ್ತಾ ಇದ್ದೀವಿ. ಹೋಗೋಣ. ಹೇಳ್ದೆ ಅಲ್ಲಿ ಬಿಸಾಕಿದ್ದು ಬಾಟ್ಲನ್ನ ನಾನಾದ ತೊಗೊಂಡೋಗಿ ಬಿಸಾಕ್ತೀನಿ ಅಂತೇಳಿ. ಅಲ್ಲಿ ಒಂದೇ ಬಾಟ್ಲ್ ಇದ್ದಿಲ್ಲ, ಸುಮಾರೆಲ್ಲ ಬಿಸಾಕಿದ್ರು. ಬಟ್ ನನಗೆ ಇವಾಗ ಕ್ಯಾರಿ ಮಾಡ್ಕೊಬರೋಕ್ಕಾಗಿದ್ದು ಒಂದೇ ಒಂದು ಇದನ್ನ ಮಾತ್ರ. ಗೋಯಿಂಗ್ ಇನ್ ಸೈಡ್ ಡಸ್ಟ್ಬಿನ್ ಆ್ಯಂಡ್ ಹೂ ಎವರ್ ಥ್ರೂ ದ್ಯಾಟ್ ದೇ ಆಲ್ ಆರ್ ಗೋಯಿಂಗ್ ಟು ಹೆಲ್. ಇದನ್ನ ಬರ್ದಿಟ್ಕೊಳ್ಳಿ. ನೀವು ಮಾಡಿರೋ ಕರ್ಮನ ನೀವೇ ತಿಂತೀರಾ. ಬಾಯ್. यहाँ का इधर बारिश इतना यार सर क्यों होता है? बारिश एनी टाइम 24 घंटा बारिश होता है यार. भाई अभी तो रेनी सीजन है ना, इसीलिए नहीं, इतना बारिश कभी नहीं देखा यार सर. मेरे लाइफ का पहला एक्सपीरियंस है. पहले भाई Last experience. कितना साल हो गया इधर आके? 1 year से कम हो रहा है. 1 year से कम. भाई पिछला साल कैसा था पता है? कुर्ग है? दिन रात पूरा बारिश. अभी फिर से वही होने वाला है. अभी नहीं हो रहा है. अभी तो इस सीजन पे तो कम है बारिश. अभी तो कम है. अपने बारिश नहीं देखा है. लेकिन सर इधर का एंजॉय अलग है सर. ओ बहुत है. आप कैलाश पर्वत में काम करता हाय. हूँ कैशियर. क्या कैशियर वो मेरा आदमी जा रहा है. वो मेरे कैलाश पर्वत पे ही आदमी जा रहा है. ओके.
मेरा यूट्यूब अभी दूंगा आपको, सब्सक्राइब कर दो, ओके. ಗಮ್ಮನ್ನು ಬಿರಿಯಾನಿ ರೆಡಿ ಆಗಿದೆ. ಮೊಸರು ಇದ್ದೆ ಸ್ವಲ್ಪ ಕೊಡಿ ನಂಚ್ಕೊಂಡು ತಿನ್ನೋದೆ. ನಾನು ಒಳ್ಳೆ ರ್ಯಾಪರ್ ಆಗ್ಬಾರ್ದು. ಓ ಮಮ್ಮಿ ಕೆಚಪ್ ಮಾಡ್ಕೊಂಡು ಮಾಡಿದ್ರೆ ಆಕ್ಚುಲಿ ಮಮ್ಮಿ ಅದನ್ನ ಸಾಂಬಾರ್ ಮಾಡ್ತೀನಿ ಅಂದ್ರು. ಸಾಂಬಾರ್ ಇನ್ನೊಂದ್ಸಲ ಸಾಂಬಾರ್ ಮಾಡೋಕ್ಕಾಗಲ್ಲ, ಸಾಂಬಾರ್ ಮಾಡ್ಕೋತೀನಿ ಅಂತೇಳಿ. ಬಟ್ ನಾನೇ ಬೇಡ ಮಮ್ಮಿ ಪ್ಲೀಸ್ ಬಿರಿಯಾನಿ ಮಾಡಿ ಅಂದೆ. ಸೊ ನಮ್ಮ ಕ್ಯೂಟ್ ಮಾಮ್ಸ್ ಮಂಜುಳಾ ಅವರು ನಮ್ಗೆ ಇವತ್ತು ಬಿರಿಯಾನಿ ಮಾಡ್ಕೊಟ್ಟಿದ್ದಾರೆ. ಥ್ಯಾಂಕ್ಸ್ ಮಾಮ್. ಮಾ ನಿಂಗೆ ಹೇಳಿ ಥ್ಯಾಂಕ್ಸ್. ಫಸ್ಟ್ ತಿಂದಾಗ ಗೈಸ್ ಆಕ್ಚುಲಿ ನಿಮಗೆ ಗೊತ್ತಾ ನಂದು ಫೇವ್ರೇಟ್ ಫುಡ್ಡೇ ಬಿರಿಯಾನಿ. ಗೈಸ್ ಯಾವತ್ತೂ ಒಂದು ವಿಷಯ ಮಾಡುವಾಗ ಈ ಒಂದು ವಿಷಯ ಈ ಒಂದು ಮಾತನ್ನ ನೆನ್ಪಿಟ್ಕೊಳ್ಳಿ. ಇವತ್ತು ನಗಾಡ್ತಿರೋ ಜನಾನೇ ನಾಳೆ ಬಂದ್ಬಿಟ್ಟು ನಮಗೆ ಸನ್ಮಾನ ಮಾಡೋದು. ಸೊ ನಗಾಡೋರು ಇವತ್ತು ನಗಾಡ್ಲಿ, ಸನ್ಮಾನ ಮಾಡೋ ಟೈಮಲ್ಲಿ ನಾವು ಆನ್ಸರ್ ಮಾಡಿದ್ರೆ ಸಾಕು. ಎಲ್ಲಾನು ಇವತ್ತೇ ಹೇಳಬೇಕು ಅಂತಿಲ್ಲ. ಹಾವಳಿ ದೀಪಾವಳಿ ಎಲ್ಲ ನಮಗೂ ಮಾಡಕ್ಕೆ ಬರುತ್ತೆ. ಮಾಡೋ ಟೈಮಲ್ಲಿ ಮಾತ್ರ ನಾವು ಮಾಡೋದು. ಓಕೆ, ಹಿಂಗೆ ಏನಂತೀರಾ? ಗೋಯಿಂಗ್ ಟು ಟೆಲಿಫಾರ್ಮ್. ಎಲ್ಲಿ ದೀಕ್ಷಿ? ಹಾಯ್ ಮಾಡಿ ನೀವು. ಹಾಯ್ ಹಿಂಗ್ ಮಾಡೋದು ಸ್ಪೈ ಅಲ್ಲ ಬ್ರೋ. ಹೋಲ್ಡಿಂಗ್ ಕ್ಯಾಮ್ರಾ 24 hours. Is it cringe bro? No bro. No. That's a smart way to make money. If you know, you know. ಗೈಸ್ ಹೊಸ ಮೈಕ್ ನಾವ್ ಇವಾಗ ಟೆಸ್ಟ್ ಮಾಡ್ತಾ ಇದೀವಿ. ಅಂಡ್ ನಮ್ಗೆ ಬಾಯ್ಸ್ ಸಿಕ್ಕಿದ್ದಾರೆ, ನಮ್ ಸಬ್ಸ್ಕ್ರೈಬರ್ಸ್ ಇವರು. ಹೌದಾ? ನಮ್ ಫಾಲೋವರ್ಸ್ ಕೂಡ ಸೂಪರ್. ಅಂಡ್ ಬಾಯ್ಸ್ ಇವತ್ತು ಫಸ್ಟ್ ಪ್ರೈಸ್ ಗೆದ್ದಿದ್ದಾರೆ. ಖುಷಿ ಅನಿಸ್ತಿದೆ ನಿಮ್ಗೆ? ಏನಕ್ಕೆ? ತುಂಬಾ. ಯಾಕೆ? ನಾವು ತುಂಬಾ ಜನ ಇದ್ವಿ, ಈಗ ಗೆದ್ದಿ ಬಂದಿದೀವಲ್ಲ. ಬಾಯ್, ಕಂಗ್ರಾಚುಲೇಷನ್ಸ್ ನಿಮ್ಗೆ. ನೀವು ಗೆದ್ರಾ? ಇಲ್ಲ ನಿನ್ ಮೆಡ್ಲ್ ಅಲ್ಲಿ ಬಿಟ್ಟು ಬಂದಿದ್ದೆ. ಸೂಪರ್ ಬಾಯ್. ಸೊ ಗೈಸ್ ಐ ಆಮ್ ಎಂಡಿಂಗ್ ಅಪ್ ಮೈ ಬ್ಲಾಗ್ ಹಿಯರ್. ಏನಕ್ಕೆ ಈ ವಿಷಯ ಸ್ವಲ್ಪ ಬೇಗ ಎಂಡ್ ಮಾಡ್ತಿದ್ದೀನಿ ಅಂದ್ರೆ ನಂಗೆ ಇದು ತುಂಬಾ ಎಡಿಟಿಂಗ್ ಮಾಡಕ್ಕಿದೆ. ಆದ ಕಾರಣ ಸಂಡೇ ಆಗಿರೋದ್ರಿಂದ ಸಹ ನಿಮಗೆ ಬೇಗ ವಿಡಿಯೋ ಡೆಲಿವರಿ ಮಾಡ್ತೀನಿ. ಬೇಗ ನೋಡಿ. ಅಂಡ್ ಇನ್ನೂ ಯಾರು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಮ್ಮಿ ಸಬ್ಸ್ಕ್ರೈಬ್ ಮಾಡಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ ಸಹ. ಮಮ್ಮಿ ಕರೆಕ್ಟಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದಿದ್ದಾರೆ. ಅದಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಬೇಕು. ವಿಡಿಯೋ ಖುಷಿ ಆಗಿದ್ರೆ ಒಂದು ಲೈಕ್ ಮಾಡ್ಕೊಬೇಕು. ಇನ್ನೂ ಒಳ್ಳೆ ವಿಡಿಯೋಸ್ ಬರುತ್ತಿದೆ. ಅದಕ್ಕೆ ನಿಮ್ಗೆ ಅಪ್ಡೇಟ್ ಬೇಕು ಅಂದ್ರೆ ನಿಮ್ಗೆ ಗೊತ್ತಾಗ್ಬೇಕು ತಾನೆ ನಾನು ಯಾವ ಚಾನಲ್ ಅಪ್ಡೇಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಸೊ ಸಿ ಆಲ್ ದೆನ್, ಬಾಯ್. ಲವ್ ಯು.